ಮುಖ್ಯಮಂತ್ರಿ ಆದರೂ ಸಿದ್ದರಾಮಯ್ಯನವರು ಹಣಕಾಸು ಸಚಿವರನ್ನಾಗಿ ಸಿದ್ದರಾಮಯ್ಯನವರನ್ನ ದೇವೇಗೌಡರು ಮಾಡಿದ್ರು ಅಧ್ಯಕ್ಷ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಪತ್ರಿಕೆ ಬರೆಯುತ್ತೆ, ದನ ಕಾಯೋರು ಮುಖ್ಯಮಂತ್ರಿ ಆದರು, ಕುರಿ ಕಾಯೋರು ಹಣಕಾಸು ಸಚಿವರಾದರು ಅಂತೇಳಿ ಒಂದು ಪತ್ರಿಕೆಯಲ್ಲಿ ಮಡಿಕೇರಿ ಭಾಗದಲ್ಲಿ ಅದು ಬರೀತಾರೆ ಅಧ್ಯಕ್ಷ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟ್ ಅನ್ನು ಮಂಡಿಸಿರುವುದಕ್ಕೆ ನನ್ನ ಅಭಿನಂದನೆಗಳು. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 1994ರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಒಂದು ಪುಟ್ಟ ಬಾಡಿಗೆ ಮನೆಯಲ್ಲಿದ್ದೆ. ಆವಾಗ 15 ದಿನಗಳ ಕಾಲ ನಾವಿಬ್ಬರೇ ಚುನಾವಣೆ ನಡೆಸಿದ್ವಿ 94ನೇ ಇಸ್ವಿಯಲ್ಲಿ. ಆವತ್ತವರು 35,500 ಮತಗಳ ಲೀಡಿಂದ ಗೆದ್ರು. 83, 85, 89ರಲ್ಲಿ ಸೋತರು. ಮತ್ತೆ 94ರಲ್ಲಿ ಮಹದೇವಪ್ಪನವರು, ಜಯಕುಮಾರ್ ಅವರು, ವೆಂಕಟೇಶ್ ಅವರು ಬಹಳ ಜನ ಗೆದ್ರು. ಆವಾಗ ದೇವೇಗೌಡರು ಮುಖ್ಯಮಂತ್ರಿ ಆದರು, ಸಿದ್ದರಾಮಯ್ಯನವರು ಹಣಕಾಸು ಸಚಿವರನ್ನಾಗಿ ಸಿದ್ದರಾಮಯ್ಯನವ್ರನ್ನ ದೇವೇಗೌಡರು ಮಾಡಿದ್ರು ಅಧ್ಯಕ್ಷ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಪತ್ರಿಕೆ ಬರೆಯುತ್ತೆ, ದನ ಕಾಯೋರು ಮುಖ್ಯಮಂತ್ರಿ ಆದರು, ಕುರಿ ಕಾಯೋರು ಹಣಕಾಸು ಸಚಿವರಾದರು ಅಂತೇಳಿ ಒಂದು ಪತ್ರಿಕೆಯಲ್ಲಿ ಮಡಿಕೇರಿ ಭಾಗದಲ್ಲಿ ಅದು ಬರೀತಾರೆ ಅಧ್ಯಕ್ಷರೇ. ನಮ್ಗೇನು ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ, ದನ ಕಾಯೋರು ಒಬ್ಬ ರೈತ ಕುಟುಂಬದಿಂದ ಬಂದಿರತಕ್ಕಂಥ ದೇವೇಗೌಡರು ಮುಖ್ಯಮಂತ್ರಿಯಾಗಿ, ಕುರಿ ಕಾಯ್ತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಹಣಕಾಸು ಸಚಿವರಾಗಿ ಇವತ್ತು 17 ಬಜೆಟ್ ಅನ್ನು ಮಂಡಿಸಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ಕೃತಜ್ಞತೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ರೈತರ ಮಕ್ಕಳು ರಾಜ್ಯವನ್ನು ಆಳ್ತಕ್ಕಂಥ ಸಮರ್ಥ ನಾಯಕರಿದ್ದಾರೆ ಅಂತಕ್ಕಂಥದ್ದಕ್ಕೆ ಇದು ಸಾಕ್ಷಿಯಾಗಿದೆ ಅಧ್ಯಕ್ಷರೇ. ಅಲ್ಲದೆ ದೇವೇಗೌಡರು ಕೂಡ ಅಂದು ಅವತ್ತೇನು ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ ಕೆಲಸವನ್ನು ಮಾಡಿದ್ರು, ಅವರು ಕೂಡ ಈ ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಹಾಗೂ ದೇಶದ ಪ್ರಧಾನಮಂತ್ರಿಯಾಗಿಯೂ ಕೂಡ ನಮ್ಮ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಏಕೈಕ ಕನ್ನಡಿಗ ಪ್ರಧಾನಿಯಾಗಿಯೂ ಕೂಡ ಸಮರ್ಥವಾಗಿ ಆಡಳಿತವನ್ನು ನಡೆಸಿ ಒಂದು ದಾಖಲೆ ನಮ್ಮ ರಾಜ್ಯಕ್ಕೆ ಆಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯದ ಜನರ ನಿರೀಕ್ಷೆಗಳು ಬೆಟ್ಟದಷ್ಟಿರ್ತದೆ. ಆದರೆ ಯಾರೇ ಮುಖ್ಯಮಂತ್ರಿಗಳಾದರೂ ನಿರೀಕ್ಷೆಗಳನ್ನು ಈಡೇರಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಈಗಿನ ಬಜೆಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ರಾಜ್ಯ ಸರ್ಕಾರ ಅಭಿವೃದ್ಧಿ ಕಡೆ ಗಮನ ಹರಿಸಿದೆ. ಹಿಂದಿನ ಬಜೆಟ್ನಲ್ಲಿ ಗ್ಯಾರಂಟಿಗಳ ಮಧ್ಯೆ ಅಭಿವೃದ್ಧಿ ಕಳೆದು ಹೋಗಿತ್ತು.